ನಾನು ಚಿಕ್ಕ ಹುಡುಗನಾಗಿದ್ದಾಗ ನನಗೆ ನನ್ನ ಮುತ್ತಜ್ಜ ಭೈರಹ ಈ ವಿಷಯನ ಹೇಳಿದ್ರು. ಸುಮಾರು ದಶಕಗಳ ಹಿಂದೆ ಸತತ 5 ವರ್ಷಗಳಾದರೂ ಒಂದೇ ಒಂದು ಮಳೆಹನಿಯನ್ನು ಕಂಡಿರಲಿಲ್ಲ ಪ್ರಾಂತ್ಯದ ಬೆಳವಣಿಗೆಗೆ ಮತ್ತು ಸಾಕು ಪ್ರಾಣಿಗಳ ಉಳಿವಿಗೆ ವರುಣನ ಆಗಮನ ಅತ್ಯಗತ್ಯವಾಯಿತು. ಹೀಗಾಗಿ ಊರಿನ ಕೆಲ ಜನರು ಆಚಾರ ವಿಚಾರ ಸಂಸ್ಕೃತಿಯ ಮೊರೆ ಹೋದರೆ, ಇನ್ನು ಕೆಲವರು ಸಂಸ್ಕಾರವಿಲ್ಲದ ಆತ್ಮಗಳಿಗೆ ಮುಕ್ತಿ ಮಾಟಮಂತ್ರದ ಮೊರೆ ಹೋದರು. ಯಾವುದೂ ಪ್ರತಿಫಲಿಸಲಿಲ್ಲ. ಅದೇ ಪ್ರಾಂತ್ಯದಲ್ಲಿ ವಾಸವಿದ್ದ ಶ್ರೀ ಎಂಬ ಯುವಕನೊಬ್ಬ ಸ್ಥಿತಿಯನ್ನು ಅರಿತು 98 ದಿನಗಳ ಕಾಲ ಏಕಾಗ್ರತೆಯ ದೈವ ತಪಸ್ಸು ಮಾಡಿದನು. 99ನೇ ದಿನ ದೈವವು ಪ್ರತ್ಯಕ್ಷವಾಗಿ ಪ್ರಾಂತ್ಯಕ್ಕೆ ಮಳೆಯನ್ನು ಕರುಣಿಸಿತು ಮತ್ತು ಊರಿನ ಏಳಿಗೆಗೆ ತನ್ನ ಕಾಮ ಕ್ರೋಧ ಮೋಹ ಮತ್ಸರಗಳನ್ನು ತ್ಯಜಿಸಿ ಏಕಾಗ್ರತೆ ತಪಸ್ಸು ಮಾಡಿದ ಶ್ರೀಗೆ ಅಕ್ಷಯ ಪಾತ್ರೆಯನ್ನು ಕರುಣಿಸಿ ಕಣ್ಮರೆಯಾಯಿತು. ಮಳೆಯಾಯಿತೆಂದು ಊರಿನ ಜನರೆಲ್ಲ ಸಂಭ್ರಮಿಸುತ್ತಿದ್ದರೆ, ಕೆಲ ದುಷ್ಕರ್ಮಿಗಳು ಶ್ರೀಗೆ ಅಕ್ಷಯ ಪಾತ್ರೆ ಸಿಕ್ಕಿತೆಂದು ಕುಚ್ಚಣೆ ಪಡುತ್ತಿದ್ದರು. ಒಂದು ನಿಮಿಷ, ಈ ಕುಚ್ಚಣೆ ಅಂದ್ರೇನು? ಹೊಟ್ಟೆ ಕಿಚ್ಚು. ಓ, ಆವಾಗ್ಲೂ ಆಗೈತಾ? ಈ ಕುಚ್ಚಣೆ ಶ್ರೀಯನ್ನು ಕೊಲ್ಲುವಷ್ಟು ಕೀಳು ಮಟ್ಟಕ್ಕೆ ಹೋಯಿತು. ಅಕ್ಷಯ ಪಾತ್ರೆಯ ಆಸೆಗೆ ಶ್ರೀಯನ್ನು ಕೊಂದೇ ಬಿಟ್ರು. ಆದರೆ ಆತನನ್ನು ಕೊಂದ ನಂತರ ಅವರು ಎಷ್ಟೇ ಹುಡುಕಿದರೂ ಅಕ್ಷಯ ಪಾತ್ರೆ ಸಿಗಲೇ ಇಲ್ಲ. ಶ್ರೀಯು ಅಕ್ಷರ ಪಾತ್ರೆಯನ್ನು ಎಲ್ಲೋ ಬಚ್ಚಿಟ್ಟಿದ್ದಾನೆ ಎಂದು ಕೆಲವರು ಹೋದರೆ, ಇನ್ನು ಕೆಲವರು ಶ್ರೀ ಮರಣದ ನಂತರ ಅಕ್ಷಯ ಪಾತ್ರೆಯನ್ನು ದೈವ ಕಾಯುತ್ತಿದೆ ಎಂದು ನಂಬಿದರು. ಆದರೆ ಅದರ ಕಹಿ ಸತ್ಯವು ಆತನೊಂದಿಗೆ ಅಂತ್ಯವಾಯಿತು.